ಜೊಯಿಡಾ ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಪ್ರತಿಭಟನೆ ಮಾಡುವ ಮೂಲಕ ಕಿಡಿಕಾರಿದ್ದಾರೆ. ತಹಶೀಲ್ದಾರ ಮಧ್ಯಸ್ಥಿಕೆ ವಹಿಸಿ ಅಕ್ಟೋಬರ್ 30 ಒಳಗೆ ಜನಪ್ರತಿನಿಧಿಗಳು, ಅರಣ್ಯ ಅಧಿಕಾರಿಗಳು ಹಾಗೂ ಹೋರಾಟಗಾರ ಸಭೆ ಕರೆಯುವ ಭರವಸೆಯೊಂದಿಗೆ ಮನವಿ ಸ್ವೀಕರಿಸಿ ತಾತ್ಕಾಲಿಕ ಹೋರಾಟ ಹಿಂದೆ ಪಡೆಯಲಾಯಿತು. ಇಲ್ಲದಿದ್ದರೆ ಮುಂದೆ ಡಿಎಫ್ಒ ದಾಂಡೇಲಿ ಕಚೇರಿ ಎದುರು ಉಗ್ರ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಲಾಗಿದೆ. ಜಿಲ್ಲಾ ಹಾಗೂ ತಾಲೂಕು ಕುಣಬಿ ಸಮಾಜ ಮತ್ತು ತಾಲೂಕಿನ ಎಲ್ಲ ಸಮಾಜದ ಮುಂದಾಳತ್ವದಲ್ಲಿ ಅರಣ್ಯ ಇಲಾಖೆ ದೌರ್ಜನ್ಯ ಹಾಗೂ ಪ್ಯಾಕೇಜ್ ಹಣದಲ್ಲಿ 152 ಕೋಟಿ ಹಣ ಹಗರಣದ ತನಿಖೆ ಒತ್ತಾಯಿಸಿ ಕುಂಬಾರವಾಡ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಎದುರು ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಕುಣಬಿ ಸಮಾಜ ಜಿಲ್ಲಾ ಅಧ್ಯಕ್ಷ ಸುಭಾಷ ಗಾವಡ ಮಾತನಾಡಿ, ಈ ಜಂಗಲ, ಜಮೀನ, ನದಿಗಳು ಸ್ಥಳೀಯ ಜನರ ಹಕ್ಕು. ಇದನ್ನು ಮೊಟಕು ಮಾಡುವ ಹುನ್ನಾರ ನಡೆಯುತ್ತಿದೆ. ಪರಿಸರ ಸಂರಕ್ಷಣೆ ಸ್ಥಳೀಯರ ರಕ್ತದಲ್ಲಿದೆ. ಸರ್ಕಾರದ ಹಣ ಇಲ್ಲಿ ದುರುಪಯೋಗ ಆಗಿದೆ. 152 ಕೋಟಿ ಪ್ಯಾಕೇಜ್ ಹಣ ದುರುಪಯೋಗ ಆದ ಬಗ್ಗೆ ಸಂಶಯ ಇದೆ. 2003 ಕಾಯ್ದೆ ಅಡಿಯಲ್ಲಿ ಕುಮರಿ, ಹಕ್ಕಲ, ಪಟ್ಟ, ಗೋಮಾಳ, ಆತೋ ಜಮೀನಿನ ಅರಣ್ಯ ಇಲಾಖೆ ಸಂಬಂಧಿಸಿಲ್ಲ ಎಂದು ಹೇಳಿದೆ. ನಮ್ಮ ಹಕ್ಕು, ಕರ್ತವ್ಯಗಳು ನಾವು ತಿಳಿದು ಸಾಂಘಿಕ ಹೋರಾಟ ರೂಪಿಸಬೇಕು ಎಂದು ಹೇಳಿದರು. ಹೋರಾಟಗಾರ ದತ್ತಾರಾಮ ದೇಸಾಯಿ ಮಾತನಾಡಿ, ಅಣಶಿ ನ್ಯಾಷನಲ್ ಪಾರ್ಕ 2003 ನೋಟಿಫಿಕೇಶನ್ ಆಗಿದೆ. ನಮ್ಮ ಹಕ್ಕು ರಕ್ಷಣೆ ಮಾಡಲಾಗಿದೆ. ಅರಣ್ಯ ಇಲಾಖೆ ಬಿಎಸ್ಎನ್ಎಲ್ ಟವರ್ಗೆ ಸಂಪರ್ಕ ನೀಡಲು ತೊಂದರೆ ನೀಡುವುದು ಸರಿಯಲ್ಲ ಎಂದರು. ಕೃಷಿ ಸಮಾಜದ ಜಿಲ್ಲಾಧ್ಯಕ್ಷ ಗೋಪಾಲ ಭಟ್ ಮಾತನಾಡಿ, ಅರಣ್ಯ ಹಕ್ಕು ಕಾಯ್ದೆಯ ಸಾಮುದಾಯಿಕ ಹಕ್ಕು ಜಾರಿ ಮಾಡಿದರೆ ಇಲ್ಲಿ ಅರಣ್ಯ ಇಲಾಖೆಯೇ ಇರುವುದಿಲ್ಲ. ಕಾನೂನು ಜನರ ಪರವಾಗಿದೆ. ಹಕ್ಕು ಕೇಳಿ ಪಡೆಯಬೇಕು. ಜನ ಪ್ರತಿನಿಧಿಗಳು ಜನರ ಪರವಾಗಿ ಕಾನೂನು ರೂಪಿಸಬೇಕು ಎಂದರು. ಪ್ರಮುಖರಾದ ಮರಾಠ ಸಮಾಜದ ಅಧ್ಯಕ್ಷ ಚಂದ್ರಕಾಂತ ದೇಸಾಯಿ, ರವಿ ರೇಡಕರ, ಗ್ರಾಮ ಪಂಚಾಯತ್ ಸದಸ್ಯ ಸುಬ್ರಾಯ ಭಟ್, ಮಾಬಳು ಕುಂಡಲಕರ, ರಫೀಕ್ ಖಾಜಿ ಮುಂತಾದವರು ನಾಯಕತ್ವ, ಸಂಘಟನೆ, ಅರಣ್ಯ ಅಧಿಕಾರಿಗಳ ದೌರ್ಜನ್ಯ, ಕಾನೂನಿನ ಬಗ್ಗೆ ವಿವರಿಸಿದರು. ಮನೆಗೆ ನುಗ್ಗಿದವರ ಮೇಲೆ ಕ್ರಮವಹಿಸಿ. ಸುಶೀಲಾ ಕುಂಬಾರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಮಂಜುನಾಥ ಗರ್ಭಗುಡಿ ಅರಣ್ಯ ರಕ್ಷಕ ಇವರು ವಾಗಬಂದ ಗ್ರಾಮದ ರೈತರ ಮನೆಗೆ ಅಕ್ರಮ ಪ್ರವೇಶ ಮಾಡಿದ್ದಾರೆ. ಹನುಮಂತಪ್ಪ ಗಾರ್ಡ ಇವರು ತೆಲೋಲಿ ಗ್ರಾಮದಲ್ಲಿ ಹಳೆಯ ಕಾಲದ ಗೇರು ಮರ ಕಡಿದು ಅಪಾರ ಹಾನಿ ಮಾಡಿದವರ ಮೇಲೆ ಕ್ರಮವಹಿಸಲು ಒಕ್ಕೊರಲಿನಿಂದ ಆಗ್ರಹಿಸಿದರು. ವಲಯ ಅರಣ್ಯಾಧಿಕಾರಿ ಗಿರೀಶ್ ಕ್ರಮದ ಭರವಸೆ ನೀಡಿದರು. ಅರಣ್ಯ ಅಧಿಕಾರಿಗಳಿಗೆ ತರಾಟೆ. ತಾಲೂಕಿನ ಕಾಳಿ ಹುಲಿ ಯೋಜನೆ ವ್ಯಾಪ್ತಿಯಲ್ಲಿ ವಾಸಿಸುವ ಮೂಲನಿವಾಸಿಗಳಿಗೆ ಅಧಿಕಾರಿಗಳು ಒಂದಿಲ್ಲೊಂದು ನೆಪದಲ್ಲಿ ತೊಂದರೆ ನೀಡಿ ಜನರನ್ನು ಕಾಡಿನಿಂದ ಹೊರಗೆ ಹಾಕುವ ಹುನ್ನಾರ ಮಾಡಲಾಗುತ್ತದೆ. ಕರಡಿ, ಹುಲಿ ತಂದು ಬಿಟ್ಟು ಜನರಲ್ಲಿ ಭಯ ಹುಟ್ಟಿಸಿ ಕಾಡಿನಿಂದ ಹೊರಗೆ ಹಾಕುವ ಹುನ್ನಾರ ಎಂದು ತರಾಟೆಗೆ ತೆಗೆದುಕೊಂಡರು. ಅವೈಜ್ಞಾನಿಕ ಪ್ಯಾಕೇಜ್ ಮೋಸ. ಅರಣ್ಯ ಇಲಾಖೆ ಅವೈಜ್ಞಾನಿಕ ಪ್ಯಾಕೇಜ್ ನೀಡಿ ಜನರಿಗೆ ಮೋಸ ಮಾಡುತ್ತಿದ್ದಾರೆ. ಯಾರಿಗೂ ಪ್ಯಾಕೇಜ್ ಆಮಿಷ ನೀಡಬಾರದು. ಎನ್ಜಿಒಗಳು ಮೂಗು ತೂರಿಸಬಾರದು. ತಾಲೂಕು ಕುಣಬಿ ಸಮಾಜದ ಅಧ್ಯಕ್ಷ ಪ್ರೇಮಾನಂದ ವೇಳಿಪ, ಮರಾಠ ಸಮಾಜ ಅಧ್ಯಕ್ಷ ಚಂದ್ರಕಾಂತ ದೇಸಾಯಿ, ರವಿ ರೇಡಕರ, ವಿನಯ ದೇಸಾಯಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರವೀಣ ದೇಸಾಯಿ, ಸುಭಾಷ್ ಮಾಂಜ್ರೇಕರ, ಸದಸ್ಯರಾದ ಸುಬ್ರಾಯ ಭಟ್, ಆಕಾಶ್ ಅನಸ್ಕರ್, ಶಾಂತರಾಮ್ ಕಾಮತ್, ಸಾಲು ಡಾಯಸ್, ರೂಪೇಶ್ ದೇಸಾಯಿ, ರಫೀಕ್ ಖಾಜಿ, ಮಾಬಳು ಕುಂಡಲಕದ, ಅರುಣ ಕಾಮರೇಕರ, ವಿವೇಕ ಮೋರೆ, ಕೃಷಿ ಸಮಾಜ ಅಧ್ಯಕ್ಷ ಉಪಾಧ್ಯಕ್ಷ ಕೃಷ್ಣ ಮಿರಾಶಿ, ಮಾಳು ಸೋಲೇಕರ, ಸುಭಾಷ ವೇಳಿಪ, ಪ್ರಸನ್ನ ಗಾವಡ, ದೇವಿದಾಸ ದೇಸಾಯಿ, ರಾಮಕೃಷ್ಣ ಪೆಡ್ನೇಕರ, ತುಕಾರಾಮ ವೇಳಿಪ, ಮಾಹೇಶ್ವರ ಕಾಜುಗಾರ, ಕೃಷ್ಣ ದೇಸಾಯಿ, ಬುಧೋ ಕಾಲೇಕರ ಮುಂತಾದವರು ಇದ್ದರು. ತಹಶೀಲ್ದಾರ ಮಂಜುನಾಥ ಮುನ್ನಳ್ಳಿ ಮನವಿ ಸ್ವೀಕರಿಸಿದರು. ಗಿರೀಶ ಶಂಕ್ರಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಅಣಶಿ ಇದ್ದರು. ಕಾರ್ಯದರ್ಶಿ ಚಂದ್ರಶೇಖರ ಸಾವರಕರ ನಿರೂಪಿಸಿದರು. ತಾಲೂಕು ಕಾರ್ಯದರ್ಶಿ ದಯಾನಂದ ಕುಮಗಾಳಕರ ಸಂಪೂರ್ಣ ಸಹಕರಿಸಿದರು.